ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡುತ್ತೇವೆ, ಅನೇಕ ದೇವರು ಕೊಟ್ಟಿರ್ತಕ್ಕಂಥ ಈ ಆಜ್ಞೆಗಳನ್ನು ವೈಯಕ್ತಿಕಕ್ಕಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಇವತ್ತು ವಿಷಾದನೀಯವಾಗಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಕಳಕಳಿ ಇಲ್ಲ. ಜನರು ನರಕಕ್ಕೆ ಹೋಗಲಿ, ಪಾಪದಲ್ಲಿ ಸಾಯಲಿ, ಪಾಪ ಮಾಡ್ತಾ ಇರಲಿ, ಏನೇ ಮಾಡ್ತಾ ಇರಲಿ, ನಮಗೆ ಏನು ಸಂಬಂಧ ಇಲ್ಲ. ನಮಗೆ ಇರೋದು ಒಂದೇ ಸಂಬಂಧ ಏನಂತಂದ್ರೆ ನಮಗೆ ಹಣ ಬೇಕು, ಹಣ ಬೇಕು, ನಮಗೆ ಕೀರ್ತಿ ಬೇಕು. ನಾವು ನೋಡ್ತೀವಿ ಪ್ರಿಯರೇ, ಮನುಷ್ಯನಿಗಿರ್ತಕ್ಕಂಥ ಎರಡು ಆಶೆಗಳು. ಒಂದನೇ ಆಶೆ ವರ್ಚಸ್ಸು, ಅಧಿಕಾರದ ದಾಹ. ಎರಡನೇ ಪಾಯಿಂಟ್ ನಾವು ನೋಡ್ತೇವೆ ಹಣ ತಾಕತ್, ಹಣ ಬಲ, ಹಣ ಅವರಿಗೆ ಬಲವಾದ ಕೋಟೆ. ಅದಕ್ಕೆ ಬೈಬಲಲ್ಲಿ ಹೇಳ್ತದೆ, ಹಣವನ್ನು ನಂಬಿರ್ತಕ್ಕಂಥವನು ಈ ಸ್ಥಿತಿಗೆ ಗಳಂತೆ ಅವನು ಹಾಳಾಗಿ ಹೋಗುವನೆಂಬುದಾಗಿ. ಅದು ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಿದ್ದೇವೆ ಪ್ರಿಯರೇ. ಸಭೆಗಳಲ್ಲಿ ನಾವು ನೋಡುವಾಗ ಅನೇಕ ಸಭೆಗಳಲ್ಲಿ ದೇವರಿಗೆ ಆಜ್ಞೆಗಳನ್ನು ಪಾಲನೆ ಮಾಡದ ಕಾರಣ ದೇವರ ಶಾಪವು ಇವತ್ತು ನಾವು ನೋಡ್ತೀವಿ ಈ ಆಲಯದ ಮೇಲೆ ಬಿದ್ದಿವೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನೋಡ್ರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಇವತ್ತು ಆಲಯದಲ್ಲಿ ಏನಾಗಿದೆ ಎಂಬುದಾಗಿ ತಿಳಿಯುವಾಗ ಇವತ್ತಿನ ಆಲಯಗಳಲ್ಲಿ ನೋಡ್ರಿ, ಆ ಆಲಯ ಯೇಸುಸ್ವಾಮಿ ಸ್ವಂತ ಹೇಳ್ತಾ ಇದ್ರು, ನನ್ನ ತಂದೆಯ ಮನೆ ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು, ಅದಕ್ಕಾಗಿ ಅದನ್ನು ಮೀಸಲಾಗಿಟ್ಕೊಳ್ಳಿರಿ ಎಂಬುದಾಗಿ. ಅದನ್ನು ನೀವು ಇವತ್ತು ಕಳ್ಳರ ಗವಿ ಮಾಡಿಕೊಂಡ್ರಿ. ನಾವು ನೋಡ್ತೀವಿ ಅನೇಕ ಆಲಯಗಳ ಒಂದು ಹೀನ ಸ್ಥಿತಿಯಲ್ಲಿ ನಾವು ನೋಡುವಾಗ ಅಲ್ಲಿನ ಜನರಿಗೆ ದೇವರ ಸಂದೇಶದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಏನಿಲ್ಲ, ಅಲ್ಲಿ ನಾವು ನೋಡ್ತೇವೆ, ಹಣ ಕೊಡಿರಿ, ಆಶೀರ್ವಾದ ಪಡೆಯಿರಿ. ಆಲಯಕ್ಕೆ ನೀವು ಎಷ್ಟು ಕೊಡ್ತೀರೋ ಅಷ್ಟು ದೇವರು ನಿಮಗೆ ಕೊಡ್ತಾನೆ. ಜನರನ್ನು ಮೋಹ ಮಾಡ್ತಕ್ಕಂಥದ್ದು, ಜನರನ್ನು ಮೋಸಪಡಿಸ್ತಕ್ಕಂಥದ್ದು ಪ್ರವೃತ್ತಿ ಆ ಕಾಲದಿಂದ ಈ ಕಾಲದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಇವತ್ತಿನ ದಿನಮಾನಗಳು. ಯೇಸುಸ್ವಾಮಿ ಪದೇ ಹೇಳ್ತಾ ಇದ್ದಾರೆ, ಕರ್ತನೆ ಸನ್ನಿಧಿಯಲ್ಲಿ ಬರುವವನಿಗೆ ಆಶೀರ್ವಾದದ ತನಕ ನೀವು ನನ್ನನ್ನು ನೋಡುವುದಿಲ್ಲ ಎಂಬುದಾಗಿ. ಇವತ್ತು ನಾವು ನೋಡ್ತೀವಿ, ಆಲಯದಲ್ಲಿ ನಾವು ನೋಡುವಾಗ ನೀತಿವಂತರು ನಾವು ಎಲ್ಲಿ ನಾವು ಇದನ್ನು ನೋಡ್ತೇವೆ ಎಂಬುದಾಗಿ ನೋಡುವುದಾದ್ರೆ, ಪ್ರಸಂಗಿ ಅಂತಕ್ಕಂಥ ಪುಸ್ತಕದಲ್ಲಿ ಅದು ಬರೆಯಲ್ಪಟ್ಟಿದೆ. ಆ ಪ್ರಸಂಗಿ ಅಂತಕ್ಕಂಥ ಪುಸ್ತಕದಲ್ಲಿ ಯಾವ ವಚನ ಹೇಗೆ ಬರೀತಾನೆ ಎಂಬುದಾಗಿ ನೋಡೋದಾದ್ರೆ, ಸ್ವಲ್ಪ ನಮಗೆ ಏನಂತಂದ್ರೆ ಆ ಪುಸ್ತಕ ನೋಡಿದ್ರೆ ಒಂಥರ ನಮಗೆ ಏನನ್ನಿಸ್ತದೆ ಎಂಬುದಾಗಿ, ಎಲ್ಲಿಯಾದ್ರೂ ನಾವು ಕೂಡ ಆ ರೀತಿ ಇದ್ದೇವಾ ಎಂಬುದಾಗಿ ನಮಗೆ ಅನಿಸ್ತದೆ ಪ್ರಿಯರೇ. ನಾವು ನೋಡೋದಾದ್ರೆ ಆ ವಾಕ್ಯ ಈಗ ಹೇಳ್ತದೆ ನೋಡಿ. ನಾನು ನಿಮಗೋಸ್ಕರ ಒಂದು ವಾಕ್ಯನ ತೆಗಿತೇನೆ. ನೋಡ್ರಿ, ಪ್ರಸಂಗಿ ಬರೆದ ಗ್ರಂಥ 8ನೇ ಅಧ್ಯಾಯ ಅದರ 10ರಿಂದ 11 ವಚನದಲ್ಲಿ ನಾವು ನೋಡ್ತೇವೆ. ಏನಂತ ಹೇಳ್ತದೆ ನೋಡ್ರಿ, ಧಾರ್ಮಿಕರು ನೋಡ್ರಿ, ಅಲ್ಲಿ ಹೀಗೆ ಬರೀತದೆ, ಇದಲ್ಲದೆ ದುಷ್ಟರಿಗೆ ಸಮಾಧಿ ಆಗುವುದನ್ನು ಕಂಡೆನು, ಅವರು ಸುಖವಾಗಿ ಗತಿಸಿದರು. ದುಷ್ಟರು ಸುಖವಾಗಿ ಗತಿಸಿದರು. ಧಾರ್ಮಿಕರು ಪರಿಶುದ್ಧ ಸ್ಥಾನದಿಂದ ತೊಲಗಬೇಕಾಯಿತು, ಪಟ್ಟಣದಲ್ಲಿ ಅವರ ಜ್ಞಾಪಕವೇ ಇಲ್ಲವಾಯಿತು. ಇದು ವ್ಯರ್ಥ. ಅಪರಾಧಕ್ಕೆ ವಿಧಿಸಿದ ದಂಡನೆ ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ನರಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕಿತು ಎಂಬುದಾಗಿದೆ ಅವರು ವಾಕ್ಯ ಹೇಳುತ್ತದೆ. ನೋಡಿ, ಇವತ್ತು ಧಾರ್ಮಿಕ ಸ್ಥಾನದಲ್ಲಿ ನೀತಿವಂತನ ಒಬ್ಬನು ಕಾಣಿಸ್ತಾ ಇಲ್ಲ. ಧಾರ್ಮಿಕ ಸ್ಥಾನದಲ್ಲಿ ನೀತಿವಂತರು ತೊಲಗಬೇಕಾಗಿ ಬಂತು. ಇವತ್ತು ಕತ್ತಡದವರನ್ನು ಹೊರಗಡೆ ದಬ್ತಾ ಇದ್ದಾರೆ. ನೀತಿವಂತನ ಕಂಡ್ರೆ ಅವರಿಗೆ ಅಲರ್ಜಿ. ಆಲಯಗಳಲ್ಲಿ ನಾವು ನೋಡ್ತೇವೆ, ನೀತಿವಂತನು ಕಸದ ಕುಂಪೆ ಆಗಿದ್ದಾನೆ. ಯಾಕೆ ಗೊತ್ತಾ? ಅವ್ರು ಯಾಕೆ ಈ ರೀತಿ ಮಾಡ್ತಾರೆ? ಅಪರಾಧಕ್ಕೆ ವಿಧಿಸಿದ ದಂಡನೆ ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬತಕ್ಕಂಥ ಯೋಚನೆ ನರಜನ್ಮದಲ್ಲಿ ಹೃದಯದಲ್ಲಿ ತುಂಬಿ ತುಳುಕುತ್ತದೆ. ಇವತ್ತು ಆಲಯದ ಗತಿಯಲ್ಲಿ ನಾವು ನೋಡುತ್ತೇವೆ, ಕೇಳುವವರಿಂದ ಹಿಡಿದು ಏಳುವವರೆಗೂ ಕೇಳುವವರೆಗೂ ತುಂಬಿ ತುಳುಕುತ್ತಾ ಇದೆ. ಪ್ರಜ್ಞೆಹೀನರಾಗಿದ್ದಾರೆ. ಈ ಆಲಯದ
ದೇವರ ಆಲಯದ ಮಹತ್ವ ಏನು, ಅದರ ಮಹಿಮೆ ಏನು, ಅದರ ಸತ್ಯತೆ ಏನು, ಅದರ ಗೌರವತೆ ಘನತೆ ಏನಿಲ್ಲ. ಕೇವಲ ಹಣ, ಕುರುಡು ಹಣ ಓಡಾಡ್ತಾ ಇದೆ, ಕುಣಿತಾ ಇದೆ ಕುರುಡು ಹಣ ಆಲಯದಲ್ಲಿ. ಇವತ್ತು ನೋಡ್ರಿ, ಆಲಯಗಳಲ್ಲಿ ಜನರು ಯಾವ ಯಾವ ರೀತಿ ಪ್ರವೃತ್ತಿಯಿಂದ ಹುಚ್ಚರಾಗಿದ್ದಾರೆ. ಆಲಯಗಳೆಲ್ಲ ಇವತ್ತಿನ ದಿನಮಾನಗಳಲ್ಲಿ ನೋಡ್ತೀವಿ ಮನೋರಂಜನಾ ಆಲಯಗಳಾಗಿ ಪರಿವರ್ತನೆ ಆಗಿವೆ. ನಮ್ಮ ಕ್ರೈಸ್ತ ಆಲಯಗಳು ವಿಶೇಷವಾಗಿ ಎಲ್ಲ ರೀತಿಯಿಂದ ಸಜಾಯಿಸ್ತಾ ಇದ್ದಾರೆ. ಒಂದು ಮನೋರಂಜನೆ ಆಲಯ, ರಂಗಮಂದಿರವಾಗಿಬಿಟ್ಟಿದೆ. ಕುಣಿತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ಕುಪ್ಪಳಿಸ್ತಾ ಇದ್ದಾರೆ, ಯಾವ ರೀತಿ ಮನಸ್ಸಿಗೆ ಬೇಕು ಆ ರೀತಿ ನಡೆಸ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ನೀವು ಆಶೀರ್ವಾದದಲ್ಲಿ ಹೇಳುವ ತನಕ ನೀವು ನನ್ನನ್ನು ನೋಡುವುದಿಲ್ಲ. ಈಗ ನಿಮ್ಮ ಆಲಯ ಬರಿದಾಗಿಬಿಟ್ಟಿದೆ. ಹೋಲಿ ಸ್ಪಿರಿಟ್ ಇದೆ, ಆ ಸ್ಪಿರಿಟ್ ಇದೆ, ಹೀಲಿಂಗ್ ಇದೆ, ಏನಿದೆ ಅದು ಇದೆ ಎಂಬುದಾಗಿ ಜನರನ್ನು ಮೋಸಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ನಿಮಗೆ ಒಂದು ಬೈಬಲ್ನ ಒಂದು ಸತ್ಯತೆ ನಮಗೆ ಹೇಳ್ತದೆ ಪ್ರಿಯರೇ, ನಾನು ನಿಮಗೆ ಹೇಳಲು ಬಯಸ್ತೇನೆ. ಸೈತಾನನು ಪಾಪ ಮಾಡಿದಾಗ ದೇವರು ಏನು ಮಾಡಿದರು? ಸೈತಾನನಿಗೆ ದೇವರು ಪರಲೋಕದಿಂದ ಅವನಿಗೆ ಕೆಳಗೆ ದಬ್ಬಿದರೆಂಬುದಾಗಿ ನಾವು ನೋಡ್ತೇವೆ. ದಬ್ಬಿರುವಾಗ ನಾವು ನೋಡ್ತೇವೆ ಸೈತಾನಿಗೆ ದೇವರಿಗೆ ಏನೆಲ್ಲ ಕೊಟ್ಟಿದನು, ಟ್ಯಾಲೆಂಟ್ ಏನೆಲ್ಲ ಅವನಿಗೆ ಕೊಟ್ಟಿದನೋ ಅವುಗಳಲ್ಲಿ ಒಂದನ್ನು ತೆಗಿಲಿಲ್ಲ ದೇವರು. ಇವತ್ತು ನೋಡ್ರಿ, ಅವನ ಹತ್ರ ಅಗಮ್ಯವಾದ ಶಕ್ತಿ ಇದೆ, ಯುಕ್ತಿ ಇದೆ, ಮತ್ತು ಅವನು ಯಾವ ವೇಷ ಬೇಕಾದ್ರೂ ಆ ವೇಷ ಧಾರಣೆ ಮಾಡ್ತಾನೆ ಎಂಬುದಾಗಿ ಬೈಬಲ್ ನಮಗೆ ಬೋಧಿಸ್ತದೆ ಸೈತಾನ. ಸೊ ಅವನಿಗೆ ನಾವು ನೋಡುತ್ತೇವೆ, ಅವನಿಗೆ ಕೂಡ ಕೆಲವು ಪವರ್ಸ್ ಕೊಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದ್ಭುತಗಳನ್ನು ಮಾಡತಕ್ಕಂಥ ಪವರ್ಸ್ ಅವನಲ್ಲಿ ಕೂಡ ಇದೆ ಎಂಬುದಾಗಿ ಬೈಬಲ್ ಮಾತಾಡ್ತದೆ. ಯೇಸು ಹೇಳ್ತಾನೆ, ಬಹುಜನರು ಬರುವರು ನನ್ನ ಹೆಸರಿನಲ್ಲಿ, ನಾನೇ ಸ್ವಾಮಿ ಎಂಬುದಾಗಿ ಹೇಳಿ ನಿಮ್ಮನ್ನು ಮೋಸಗೊಳಿಸುವ ಚಿನ್ನ ಚಮತ್ಕಾರಗಳನ್ನು ಮಾಡಿ ಒಳ್ಳೆ ಸೇವಕರು ನಂಬಿದವರು ಬಿದ್ದು ಹೋಗೋರು ಎಂಬುದಾಗಿ ಕೂಡ ದೇವರ ಆತ್ಮನು ನಮ್ಗೆ ಹೇಳ್ತಾ ಇದ್ದಾನೆ. ಎಚ್ಚರವಾಗಿರು, ಎಚ್ಚರ ತಪ್ಪಬಿಟ್ಟು ಇವತ್ತು ನಾವು ನೋಡ್ತೀವಿ ಆಲಯದಲ್ಲಿ ಇದೆಲ್ಲ ಆಗ್ತಾ ಇದೆಯೋ ಅದರ ಬಗ್ಗೆ ಜನರು ಏನ್ ತಿಳ್ಕೊಳ್ತಾ ಇದ್ದಾರೆ ಗೊತ್ತಿಲ್ಲ. ಏನೀಗ ಆಗ್ತಾ ಇದೆ? ಪರಿಶುದ್ಧಾತ್ಮ ಇದೆ ಎಂಬುದಾಗಿ. ಆದ್ರೆ ದೇವರ ವಾಕ್ಯವು ಆ ರೀತಿ ಯಾವತ್ತೂ ಮಾತಾಡೋದಿಲ್ಲ. ಯಾಕಂತಂದ್ರೆ ಇನ್ನೊಂದು ವಾಕ್ಯ ನಾವು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ಆ ವಾಕ್ಯ ಏನೆಂಬುದಾಗಿ ನೋಡುವಾಗ ಕೆಲವರು ಆತ್ಮ 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 ಪವಿತ್ರಾತ್ಮ ಕೆಲವರು ಹೇಳ್ತಾರೆ ಬೈಬಲ್ ಆಗ ಹೇಳ್ತದೆ, ಬೈಬಲ್ ಈಗ ಹೇಳ್ತದೆ. ಆದ್ರೆ ಪವಿತ್ರಾತ್ಮ ನಮಗ್ ಮನಸ್ಸಿಗೆ ಯಾವಾಗ ಬೇಕು ಅವಾಗ ತರ್ಸ್ಕೊಳ್ಳೋದು, ಯಾವಾಗ ಬೇಡ ಪರಿಶುದ್ಧಾತ್ಮ ಹೋಗುವಂತಕ್ಕಂಥದ್ದಿಲ್ಲ. ಪರಿಶುದ್ಧಾತ್ಮ ಸ್ಥಾಯಿವಾಗಿ ದೇವರ ದಿನದಲ್ಲಿ ಪಂಚಶತಮ ದಿನದಲ್ಲಿ ಆತನ ಭೂಮಿ ಮೇಲೆ ಕಳಿಸಿದ್ದಾನೆ. ಆತನ ಇವತ್ತು ಕೂಡ ಇದ್ದಾನೆ. ಆತನ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಎಂತೆಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಗೊತ್ತು? ಸತ್ಯದ ಕಡೆಗೆ ಜನರನ್ನು ತೆಗೆದುಕೊಂಡು ಹೋಗೋದು, ಪಾಪದ ಅರಿವಿಕೆಯನ್ನು ಹುಟ್ಟಿಸುವುದು, ಪಾಪ ಪಶ್ಚಾತ್ತಾಪ ಹೃದಯವನ್ನು ಆತನ ಅವರಲ್ಲಿ ಹುಟ್ಟಿಸ್ತಾನೆ. ಆದ್ರೆ ಇವತ್ತು ನಾವು ನೋಡ್ತೇವೆ ದೆವ್ವಗಳು ಬಿಡಿಸುವುದು, ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡುತ್ತೇವೆ, ರೋಗ ವಾಸಿ ಆಗ್ತದೆ, ಆಶೀರ್ವಾದ ಮುಖಾಂತರ ನಿಮಗೆ ಹಣ ಬರ್ತದೆ, ನಿಮಗೆ ಸಂತಾನಗಳು ಆಗ್ತವೆ. ಈ ರೀತಿ ಹೇಳ್ತಕ್ಕಂಥದ್ದು ನಾವು ನೋಡುವಾಗ ಆಶಾಸ್ಪದವಾಗಿ ಕಾಣಿಸ್ತದೆ. ಯಾಕೆ ಗೊತ್ತಾ? ಯೇಸು ಸ್ವಾಮಿಯವರ ಕಾಲದಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಎಷ್ಟು ಅದ್ಭುತ ಕಾರ್ಯಗಳನ್ನು ಆತನ ಶಿಷ್ಯರು ಮಾಡಿದ್ರು. ಹೋಗಿರ್ತಕ್ಕಂಥ ದೆವ್ವಗಳು ಮರಳಿ ಬರಲಿಲ್ಲ, ಹೋಗಿರ್ತಕ್ಕಂಥ ವ್ಯಾಧಿಗಳು ತಿರುಗಿ ಬರಲಿಲ್ಲ, ಹೋಗಿರ್ತಕ್ಕಂಥ ಶಾಪ ಮತ್ತೆ ತಿರುಗಿ ಬಂದವರನ್ನು ಪೀಡಿಸಲಿಲ್ಲ. ಆದ್ರೆ ಇವತ್ತು ಒಂದು ದೆವ್ವನ ಬಿಡಿಸಿದ್ರೆ ಅದು ಬೇರೆ 7 ದೆವ್ವಗಳನ್ನು ಕರ್ಕೊಂಡು ಬಂದು ಮತ್ತೆ ಸೇರ್ತಾ ಇದೆ. ನೀವು ಇವತ್ತು ಈಗ ಮಾಡ್ತಕ್ಕಂಥವ್ರು ನಾವು ನೋಡ್ತೇವೆ, ಯಾವ ರೋಗಗಳನ್ನು ವಾಸಿ ಮಾಡಿದ್ದೇವೆ, ವಾಸಿ ಆಯ್ತು ಎಂಬುದಾಗಿ ಜನರು ಹೇಳ್ತಾ ಇದ್ದಾರೆ. ಜನರು ಅವರ ಜೀವಿತದಲ್ಲಿ ಇವರು ಮಾಡ್ತಾ ಇದ್ದಾರೆ, ಆದ್ರೆ ಅದು ಮರಳಿ ಬರ್ತಾ ಇದೆ ಅವರ ಜೀವಿತದಲ್ಲಿ. ಪದೇ ಆಶೀರ್ವಾದ ಬೇಕು. ಯಾಕೆ ಆಶೀರ್ವಾದ ಒಂದೇ ಸಲ ದೇವ್ರು ಕೊಡ್ತಾನೆ? ಪದೇ ಯಾಕೆ ಕೊಡ್ತಾನೆ ಹೇಳ್ರಿ? ಆಶೀರ್ವಾದ ಅಂದ್ರೆ ಅರ್ಥ ಏನು? ಆಶೀರ್ವಾದ ಪರಿಶುದ್ಧಾತ್ಮ ಸ್ಥಾಯಿವಾಗಿ ನಮಗೆ ಕೊಟ್ಟಿದ್ದಾನೆ. ನೀವು ಎಲ್ಲಿವರೆಗೂ ದೇವರ ವಾಕ್ಯದಲ್ಲಿ ನಡೀತೀರೋ ಅಲ್ಲಿವರೆಗೂ ಅದು ನಿಮ್ಮನ್ನು ಬಿಟ್ಟಾಗೋದಿಲ್ಲ. ಯಾವಾಗ ನೀವು ಪಾಪ ಮಾಡ್ತೀರೋ, ಯಾವಾಗ ಅದನ್ನು ಬಿಟ್ಟಿರ್ತೀರೋ ಅದು ಶಾಪವಾಗಿ ಬೆನ್ನತ್ತದೆ. ಯಾವಾಗ ಆಶೀರ್ವಾದ ಶಾಪವಾಗುತ್ತದೆ. ಸೌಲನ ಜೀವಿತದಲ್ಲಿ ನಾವು ನೋಡ್ತೇವೆ, ರಾಜನಾಗಿರ್ತಕ್ಕಂಥ ಸೌಲನ ರಾಜನ ಜೀವಿತದಲ್ಲಿ ಅವನಿಗೆ ಆ ಒಂದು ಜೀವಿತದಲ್ಲಿ ನಾವು ನೋಡ್ತೇವೆ, ಅವನು ಕಳ್ಕೊಂಡಂತ ರಾಜ್ಯದ ವೆರಿ ಸಿಂಪಲ್ ಇದೆ. ಸಿಂಪಲ್ ಉದಾಹರಣೆ
ಫೆಲಿಸ್ಟಿ ಅವರನ್ನು ಗೆಲ್ಲುವುದಕ್ಕಾಗಿ ದೇವರ ಹತ್ರ ಕೇಳಿಕೊಂಡಾಗ ದೇವರು ಹೇಳ್ತಾನೆ, ನಾನು ನಿಮಗೆ ಅವರನ್ನು ಒಪ್ಪಿಸಿದ್ದೇನೆ, ಅವ್ರನ್ನ ಜಯಿಸಿ ಬನ್ನಿರಿ ಎಂಬುದಾಗಿ. ಆದ್ರೆ ಆತರ ಖಡಾಖಂಡಿತವಾಗಿ ಹೇಳಿದ, ಯಾವುದನ್ನಲ್ಲಿ ಬಿಡಬೇಡ್ರಿ, ಎಲ್ಲವನ್ನ ಸರ್ವನಾಶ ಮಾಡಿರ್ತಾರೆ. ಆದ್ರೆ ಸೌಲ ರಾಜನು ಏನ್ ಮಾಡಿದ, ಒಳ್ಳೆ ಒಳ್ಳೆ ಕೊಬ್ಬಿದ ಹೋರಿಗಳನ್ನು, ಕೊಬ್ಬಿದ ಕುರಿಗಳನ್ನು, ಕೊಬ್ಬಿದ ಪಶುಗಳನ್ನು ತೆಗೆದುಕೊಂಡು ಬಂದು ಆ ಗೆಲುವಿನ ಸಂತೋಷದಲ್ಲಿ ಯೆಹೋವನಿಗೆ ಯಜ್ಞೆ ಮಾಡಿದನು. ಆ ಯಜ್ಞೆ ಅವನಿಗೆ ಮರಕವಾಯಿತು. ಅದೇ ಗಳಿಗೆಯಲ್ಲಿ ದೇವರು ಅವನನ್ನು ತಾನು ನೇಮಿಸಿರ್ತಕ್ಕಂಥ ಇಸ್ರಾಯೇಲರ ಸಿಂಹಾಸನದ ಕೆಳಗೆ ದಬ್ಬಿ ಅವನ ಆಸ್ಥಾನದಲ್ಲಿ ದಾವೀದ ಇರತಕ್ಕಂಥ ಒಬ್ಬ ಬಾಲಕನನ್ನು ನೇಮಿಸಿನೆಂಬುದಾಗಿ ನಾವು ಬೈಬಲ್ ಅಲ್ಲಿ ಓದ್ತೇವೆ. ಸಿಂಪಲ್ ಎಕ್ಸಾಂಪಲ್ ಇದೆ, ಅದು ದೊಡ್ಡದಿಲ್ಲ, ಸಿಂಪಲ್. ಅತಿಕ್ರಮಣ ಮಾಡಿದ ಅವನು, ದೇವರು ಎಷ್ಟೇ ಹೇಳಿದನು ಅಷ್ಟೇ ಕೆಲಸ ಮಾಡ್ಬೇಕಿತ್ತು. ಅವನು ಏನ್ ಮಾಡಿದ, ನಾನು ಬಹಳ ಸಂತೋಷ ಪಡಿಸಿದ, ದೇವ್ರು ಇನ್ನೂ ಸಂತೋಷ ಪಡಲಿಲ್ಲ. ದೇವರ ವಿಶಾಲ ಹೃದಯ ರೀ, ಸಂತೋಷ ಕೊಡುವಾತನ ಆತನು. ನಾವೇನು ಆತನಿಗೆ ಸಂತೋಷ ಕೊಡ್ತೀವಿ ಹೇಳ್ರಿ, ಸಂತೋಷ ಪಡಿಸ್ತೀವಿ ಹೇಳ್ರಿ. ಆತನ ಸಂತೋಷ ನಮಗೆ ಸಿಕ್ಕರೆ ಧನ್ಯರು ನಾವು. ಆದರೆ ನೋಡ್ತೀವಿ ಪ್ರಿಯರೇ, ಆ ಒಂದು ಅತಿಕ್ರಮಣ, ತನ್ನ ಕ್ಷೇತ್ರದ ಹೊರಗಡೆ ಹೋದ ದೇವರ ಆತನಿಗೆ ಕ್ಷೇತ್ರ, ನಮ್ಮೆಲ್ಲರೂ ಒಂದೊಂದು ಕ್ಷೇತ್ರ ಹಾಕಿದ್ದಾನೆ, ನಾವೆಲ್ಲರೂ ಒಂದು ಕ್ಷೇತ್ರದ ಅಡಿಯಲ್ಲಿದ್ದೇವೆ ನೋಡ್ರಿ. ಕುರಿ ಹಟ್ಟಿಯ ಒಳಗೆ ಎಲ್ಲಿ ತನಕ ಇರ್ತದೋ ಅದು ಸುರಕ್ಷಿತವಾಗಿರ್ತದೆ. ಯಾವ ಹಟ್ಟಿನ ಹೊರಗಡೆ ಕುರಿ ಹೋಯ್ತು, ತೋಳನು ಕಳ್ಳನು ಅದನ್ನು ಹಿಡ್ಕೊಂಡು ಹೋಗಿ ಕೊಯ್ಯುವನು ಅಥವಾ ಮಾರಿಬಿಡುವನು ಅಥವಾ ಅದನ್ನು ತಿಂದು ಬಿಡುವನು, ಕೊಲೆ ಮಾಡಿಬಿಡುವನು. ಈ ಕ್ಷೇತ್ರ ಅಂತಕ್ಕಂಥದ್ದು ಇದೇ ರೀತಿಯಾಗಿದೆ. ನಾವು ಪುನಃ ಬರೋಣ ನೋಡ್ರಿ. ಈ ಆತ್ಮದ ನುಡಿಗಳು ನಾವು ನೋಡ್ತೇವೆ, ಪರಿಶುದ್ಧಾತ್ಮನ ನುಡಿ, ಎಲ್ಲ ಪರಿಶುದ್ಧಾತ್ಮ ಅಂತ ಹೇಳ್ತಾರಲ್ಲ, ಅದಕ್ಕೆ ಬೈಬಲ್ ಮಾತಾಡ್ತದೆ ನೋಡ್ರಿ. 1 ಯೋಹಾನ 4ನೇ ಅಧ್ಯಾಯ ಅದರ 1ರಿಂದ 2 ವಚನದಲ್ಲಿ ನಾವು ಹೋಗ್ತೇವೆ. ಈಗ ನೋಡ್ತೇವೆ ನೋಡ್ರಿ, ಏನಂತ ಬರೀತಾರೆ ನೋಡ್ರಿ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರೋದ್ರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರಿಸುವಂತವನು ದೇವರ ಆತ್ಮನೆ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣ ಅಂತ ಹೇಳ್ತದೆ ಬೈಬಲ್. ನಾವೇನ್ ಮಾಡ್ತೀವಿ, ಅನೇಕ ಸಂದರ್ಭದಲ್ಲಿ ಎಲ್ಲಾ ಆತ್ಮಗಳ ನುಡಿಗಳು ಹೋಗ್ಬಿಡ್ತೀವಿ. ಭಾವುಕತೆ ನೋಡ್ರಿ, ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು ಯಾವ ರೀತಿ ನಮ್ಮನ್ನು ಮೋಸ ಮಾಡ್ತಾರೆ ನೋಡ್ರಿ. ಶಾರೀರಿಕವಾಗಿ, ಆತ್ಮಿಕವಾಗಿ ಅಂತ ಮೋಸ ಆಗಲ್ಲ. ನೋಡ್ತೇವೆ ಭಾವನಾತ್ಮಕ ರೀತಿಯಿಂದ ನಾವು ನೋಡ್ತೇವೆ, ಭಾವನಾತ್ಮಕ ರೀತಿಯಿಂದ ನೋಡ್ತೇವೆ. ಮನುಷ್ಯನು ನೋಡ್ರಿ, ಒಂದು ಸಂಗೀತ ಯಾವಾಗ ನಾವು ಬಾರಿಸ್ತೇವೆ ಕೇಳ್ತೇವೋ, ಆ ಸಂಗೀತದಲ್ಲಿ ಎಂತ ಮನುಷ್ಯನಾಗಲಿ ತೇಲಿ ಹೋಗ್ತಾನೆ. ಆ ಸಂಗೀತದಲ್ಲಿ ತೇಲಿ ಹೋಗ್ತಾನೆ. ಆದ್ರೆ ಸಂಗೀತದ ನುಡಿಗಳು ಗೊತ್ತಾಗೋದಿಲ್ಲ. ಅದಕ್ಕೆ ಪೌರನ್ ಬರಿತಾ ಇದ್ದಾನೆ ಒಂದು ಸಂದೇಶದಲ್ಲಿ, ಹೇಳ್ತಾನೆ ಏನಂತಂದ್ರೆ, ನನ್ನಲ್ಲಿ ಪ್ರೀತಿ ಇಲ್ಲದೆ ಹೋದರೆ ನಾದ ಕೊಡುವ ಅಂದ್ರ ಗಣಗಣಿಸುವ ತಾಳದಂತೆ ಅಂತ ಹೇಳ್ತಾರೆ. ಅಂದ್ರೆ ಟನ್ 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 ಹೇಳ್ತದ್ರೆ ಅದರಲ್ಲಿ ಯಾವ ಪ್ರೊನೌನ್ಸಿಯೇಷನ್ ಬರೋದಿಲ್ಲ. ಅದೇ ರೀತಿ ನಾವು ನೋಡ್ತೀವಿ, ಆತ್ಮದ ಎಲ್ಲಾ ನುಡಿಗಳು ಆ ದೇವರ ಪವಿತ್ರ ಆತ್ಮನೆಂಬುದಾಗಿ ತಿರುವುದು ನಮ್ಮ ಮೊದಲನೇ ತಪ್ಪಂತ ಹೇಳ್ತದೆ. ಅದನ್ನು ವೆರಿಫೈ ಮಾಡಬೇಕು, ಅದನ್ನು ಪರೀಕ್ಷಿಸಬೇಕೆಂಬುದಾಗಿ ಇವತ್ತು ಆಲಯದಲ್ಲಿ ಇರ್ತಕ್ಕಂಥದ್ದು ಅದೇ ಘಟನೆ ಈ ದಿವಸ ನಡೀತಾ ಇರೋ ಪ್ರಿಯ ಸಹೋದರರೇ. ಅದಕ್ಕಾಗಿ ನಾವು ನೋಡ್ತೇವೆ ಪ್ರಿಯರೇ, ಒಂದು ಸಲ ಏನೈತೆ ಎಂಬುದಾಗಿ ನೋಡುವಾಗ, ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋದರು ಎಂಬುದಾಗಿ ಬೈಬಲ್ ಅಲ್ಲಿ ಒಂದು ಲೇಖನ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹೀಗೆ ಎಂಬುದಾಗಿ ನೋಡುವಾಗ, ಅದು ಎಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ, ಲೂಕನ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14 ವಚನದಲ್ಲಿ ನಾವು ನೋಡ್ತೇವೆ. ಆ ವಾಕ್ಯದಲ್ಲಿ ನಾವು ನೋಡುವಾಗ, ಇಬ್ಬರು ಮನುಷ್ಯರು ದೇವಾಲಯದಲ್ಲಿ ಹೋಗುವಂತ ಸಮಯದಲ್ಲಿ ಪರಿಸಾಯನ ಅಂತಕ್ಕಂಥ ಒಬ್ಬ ವ್ಯಕ್ತಿ ದೇವಾಲಯದಲ್ಲಿ ಮೊಟ್ಟ ಮೊದಲು ಹೋದನೆಂಬುದಾಗಿ, ಅವನು ಸ್ವಚ್ಛವಾಗಿ ಜಳಕ ಮಾಡಿಕೊಂಡು ಒಳ್ಳೆ ಧಾರ್ಮಿಕ ಬಟ್ಟೆಗಳನ್ನು ಹಾಕಿಕೊಂಡು ಕೈ ತುಂಬ ಏನಾಗ್ತಾರೆ ಕಾಣಿಕೆ ಕೊಡುವುದಕ್ಕಾಗಿ ಒಳಗಡೆ ಹೋಗಿ ಅವನು ಒಂದು ಪ್ರಾರ್ಥನೆ ಮಾಡಿದೆಂಬುದಾಗಿ ನಾವು ನೋಡ್ತೇವೆ. ಯೇಸು ಹೇಳಿದಂಥ ಒಂದು ಕತೆ. ಈ ಕತೆ ನಮ್ಮ ಆತ್ಮಿಕ ರೀತಿಯಲ್ಲಿ ಒಂದು ಸತ್ಯವಾಗಿರುತ್ತದೆ, ಇದನ್ನು ತಿಳ್ಕೊಳ್ತಕ್ಕಂಥದ್ದು. ಅವನು ಪ್ರಾರ್ಥನೆ ಮಾಡುವಾಗ ಅವನು ಹೇಳ್ತಾ ಇದ್ದ ಏನಂತಂದ್ರೆ, ಸ್ವಾಮಿ, ನಾನು ತಪ್ಪದೆ ವಾರದಲ್ಲಿ 2 ಆವರ್ತಿ ನಾನು ಉಪವಾಸ ಮಾಡುತ್ತೇನೆ.
ನಾನು ಪ್ರಾರ್ಥನೆ ಮಾಡುತ್ತೇನೆ, ನಾನು ದೇಣಿಗೆ ಕೊಡುತ್ತೇನೆ, ನಾನು ಇದಕ್ಕೆ ತೈತ್ ಕೊಡುತ್ತೇನೆ, ಈ ಆಲಯಕ್ಕೆ ಇಷ್ಟೆಲ್ಲವನ್ನು ನಾನು ಕೊಡ್ತಾ ಇದ್ದೇನೆ. ಅವನು ಆಲಯದಲ್ಲಿ ತನ್ನ ಹೆಸರಿಗಾಗಿ ಆಲಯಕ್ಕೆ ಹಣ ಕೊಡ್ತಾ ಇದ್ದ, ಆದರೆ ಅವನು ಹೆಚ್ಚಾಗಿ ಕೊಟ್ಟ. ಆದರೆ ಹೊರಗಡೆ ಒಬ್ಬ ನಿಂತ್ಕೊಂಡು ಆಲಯ ಕಡೆ ಒಳಗಡೆ ಬರದೆ, ಆಕಾಶಕ್ಕೂ ನೋಡದೆ ಅವನು ತಲೆ ತೆಗೆದವನಾಗಿ ಅವನು ದೇವರಿಗೆ ಪ್ರಾರ್ಥಿಸಿದನು, ದೇವರೇ ಈ ಪಾಪಿಯ ಮೇಲೆ ಕರುಣೆ ಎಂಬುದಾಗಿ. ಅವನು ಯಾರಿಗೂ ಗೊತ್ತಿಲ್ಲ, ಸುಂಕದವನ ಹತ್ರ ಕೂಡ ಹಣ ಇರ್ತದೆ. ಯಾಕಂದ್ರೆ ಟ್ಯಾಕ್ಸ್ ಕಲೆಕ್ಟರ್ ಅವರೆಲ್ಲ ಮೋಸಗಾರರು, ಸಾಕಷ್ಟು ಹಣ ಇತ್ತು. ಅವನು ಹಣ ಇತ್ತು, ಇವನ ಬಳಿನೂ ಹಣ ಇತ್ತು. ಆದ್ರೆ ಇವನು ಒಳಗಡೆ ಬಂದು ತನ್ನ ತಾನು ಹೆಚ್ಚಿಸಿಕೊಂಡು ದೇವರಿಗೆ ಮಹಿಮೆ ಸಲ್ಲಿಸುವಂತ ಒಂದು ಭವನದಲ್ಲಿ ಬಂದು ತನ್ನನ್ನು ತಾನು ಮಹಿಮೆ ಪಡಿಸಿಕೊಂಡ. ಆದ್ರೆ ಒಳಗಡೆ ನಿಂತ ವ್ಯಕ್ತಿ ಅವನು ಒಡೆದೋದ ಹೃದಯ, ಜಜ್ಜಲ್ಪಟ್ಟ ಮನಸ್ಸು ದೇವರಿಗೆ ಸಮರ್ಪಿಸಿದ. ಆಗ ಯೇಸುವಿನ ಸ್ವಂತ ಹೇಳ್ತಾರೆ, ಹಾಗಾದರೆ ಈ ಇಬ್ಬರಲ್ಲಿ ಯಾರ ಪ್ರಾರ್ಥನೆಯನ್ನು ದೇವರು ಮೆಚ್ಚಿದನೆಂಬುದಾಗಿ ಹೇಳುವಾಗ ಆ ಸುಂಕದವನ ಪ್ರಾರ್ಥನೆಯನ್ನು ಮೆಚ್ಚಿದನೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗೆ ನಾವು ಈ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಈ ಇವತ್ತಿನ ದಿನದಲ್ಲಿ ನಾವು ನೋಡ್ತೇವೆ ಆಲಯದಲ್ಲಿ ನಡೀತಕ್ಕಂಥದ್ದು ಎಲ್ಲಾ ಘಟನೆಗಳನ್ನು ನಾವು ನೋಡುವಾಗ, ವಿಮರ್ಶೆ ಮಾಡುವಾಗ, ಇವತ್ತು ನೋಡ್ರಿ ಆಲಯಗಳಲ್ಲಿ ನಾವು ನೋಡುತ್ತೇವೆ ಆಲಯದ ಮೆಂಬರ್ಸ್ಗಳು ಹೇಗಿರ್ತಾರೆ, ಆಲಯದಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಗಿರ್ತಾರೆ ನೋಡ್ರಿ. ಸಂಪೂರ್ಣ ದೇವರ ಆಲಯವು ಹಣವಂತರ ಕೈಯಲ್ಲಿ, ಅದು ಮನುಷ್ಯರ ಹಿಡಿತದಲ್ಲಿ ಅವರು ಅದನ್ನು ಹಿಡಿದುಕೊಂಡಿದ್ದಾರೆ. ಆಲಯ ದೇವರಿಗೆ ಮೀಸಲಾಗಿರಬೇಕು, ಇದು ಫ್ರೀ ಆಗಿರಬೇಕು, ದೇವರಿಗೆ ಮೀಸಲು. ಅದರಲ್ಲಿ ನಾವು ನೋಡ್ತೀವಿ ಇವರ ಹಸ್ತಕ್ಷೇಪ ಇದೆ ಸಂಪೂರ್ಣ. ನಾವು ನೋಡುವಾಗ ದೇವರ ಮುಂದೆ ಕೂಡ ಅವರು ಆಲಯದಲ್ಲಿ ಕೂತ್ಕೊಳ್ಳುವ ಕಾಲ ಮೇಲೆ ಕಾಲು ಹಾಕಿಕೊಂಡು ಕಾಲು ಅಳ್ಳಾಡಿಸ್ಕೊಳ್ತಾ ಅಹಂಕಾರದಿಂದ ದೇವರಿಗೆ ಎದುರು ನೋಡ್ತಾ ಇದ್ದಾರೆ. ಆತನ ಆಲಯದಲ್ಲಿ, ಆತನ ಹೆಸರಿನಲ್ಲಿ ಇವೆಲ್ಲವನ್ನು ನೋಡುವಾಗ ನೀತಿವಂತನು ಇದು ತಪ್ಪು, ಇದು ಸರಿಯಲ್ಲ ಎಂಬುದಾಗಿ ಅವನು ಹೇಳುವಾಗ ಅವನಿಗೆ ಕುತ್ತಿಗೆಯಲ್ಲಿ ಕೈ ಹಾಕಿ ಅವಮಾನ ಮಾಡಿ ಆಲಯದಿಂದಲೋ ಸಭೆಯಿಂದಲೋ ಸಮಾಜದಿಂದಲೋ ಅವನನ್ನು ತೆಗೆದು ಹೊರಗಡೆ ಹಾಕ್ತಾ ಇದ್ದಾರೆ. ಇವತ್ತು ನಾವು ನೋಡ್ತೇವೆ. ಅದಕ್ಕೆ ಯೇಸುವನ್ನು ಹೇಳ್ತಾ ಇದ್ದ, ನೋಡಿರಿ ನಿಮ್ಮ ಆಲಯ ಇವತ್ತು ಬರಿದಾಗಿ ಬಿಟ್ಟಿದೆ ಎಂಬುದಾಗಿ. ಇವತ್ತು ನಮ್ಮ ಆಲಯದಲ್ಲಿ ಏನಿದೆ ನೋಡ್ರಿ, ಬರಿದಾಗಿದೆ. ಇವತ್ತು ನಾವು ನೋಡ್ತೇವೆ ನಮ್ಮ ಆಲಯದಲ್ಲಿ ನಾವು ನೋಡುವಾಗ ಒಬ್ಬರು ಕೂಡ ನಾವು ನೋಡ್ತೇವೆ ಆಲಯದಿಂದ ಪೇತ್ರನಂತೆ, ಯೋಹಾನನಂತೆ, ಪೌಲನಂತೆ ನಾವು ನೋಡ್ತೇವೆ, ತೋಮನಂತೆ, ತಿಮೋತಿಯನಂತೆ, ಮಾರ್ಕನಂತೆ ಒಬ್ಬನಾದರೂ ಸೇವಕನಾಗಿ ಹೊರಗೆ ಬರ್ತಾ ಇಲ್ಲ. ಕೇವಲ ಹಾಡಾಡ್ತಾ ಇದ್ದಾರೆ. ಕೇವಲ ಹಾಡೇ ಹಾಡು, ಹಾಡೇ ಹಾಡು, ಹಾಡು. ಯಾರಿಗಾಗಿ ಹಾಡು? ಯಾರಿಗಾಗಿ ಹಾಡ್ತಾ ಇದ್ದಾರೆ? ನೀವು ನೋಡಬಹುದು ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ ನೀವು ನೋಡಿರಿ, 1,44,000 ಜನ ಮನುಷ್ಯರುಗಳಿಂದ ಆಯಲ್ಪಟ್ಟಂತ ಜನರು ಒಂದು ಹೊಸ ಹಾಡನ್ನು ಹಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ಅವ್ರು ಯಾರ ಕಡೆ ಮುಖ ಮಾಡಿ ಹಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ ನೋಡ್ರಿ ಪ್ರಿಯರೇ, ನಾವು ಹೇಳ್ತೇವೆ ನೋಡ್ರಿ, ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ ಅದರ 1ರಿಂದ ಕೆಲವು ವಚನಗಳವರೆಗೆ ಓದ್ತೇನೆ ನೋಡ್ರಿ. ನಾನು ನೋಡಲಾಗಿ ಯಜ್ಞದ ಕುರಿಯಾದ ಆತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆಯೋ ದೊಡ್ಡ ಗುಡುಗಿನ ಶಬ್ದದಂತೆಯೋ ಇದ್ದ ಶಬ್ದವನ್ನು ಕೇಳಿದನು. ನಾನು ಕೇಳಿದ ಶಬ್ದ ವೀಣೆಯನ್ನು ನುಡಿಸಿಕೊಂಡು ಹಾಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಅವರ ಸಿಂಹಾಸನದ ಮುಂದೆಯೂ ಆ 44 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ 6,44,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು. ಸ್ತ್ರೀಯರ ಸಹವಾಸದಿಂದ ಮಲಿನರಾಗದವರು ಇವರೇ. ಇವರು ಕನ್ಯೆಯಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದತನ ಎಲ್ಲಿ ಹೋದರು ಇವರು ಆತನಿಂದ ಹೋಗುವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದರು. ಇವರ ಬಾಯಿಯಲ್ಲಿ ಸುಳ್ಳು ಸಿಕ್ಕಲ್ಲ, ಇವರು ನಿರ್ದೋಷಿಗಳಾಗಿದ್ದಾರೆ. ಪ್ರಿಯರೇ ನೋಡ್ರಿ, ಇವರು ಒಂದು ಹಾಡು ಹಾಡಿದರು.
ಯಾರು ಮುಂದೆ ಹಾಡ್ತಾ ಇದ್ರು ಇವರು? ಉಣ್ಣೆಗಳನ್ನು ನುಡಿಸಿಕೊಂಡು ಕುರಿಯಾದಾತನ ಮುಂದೆ ಹಾಡ್ತಾ ಇದ್ರು. ಅವ್ರ ಮುಖ ಕುರಿಯಾದಾತನ ಮುಂದೆ, ಯಜ್ಞದ ಕುರಿಯಾದಾತನ ಮುಂದೆ ಅಂದ್ರೆ ಯೇಸು ಕ್ರಿಸ್ತನ ಫೇಸ್ ನ ನೋಡಿ ಇವರು ಹಾಡ್ತಾ ಇದ್ರ. ಅವ್ರು ಒಂದು ಹೊಸ ಹಾಡನ್ನು ಹಾಡಿದ್ರೆ ಎಂಬುದಾಗಿ, ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟಂತ ಯಾವ ಜನರು ಅದಕ್ಕೆ ಹಾಡಲಿಕ್ಕೆ ಬರೋದಿಲ್ಲ ಅಂತ ಈ ಬೈಬಲ್ ಅಲ್ಲಿ ಬರೆಯಲ್ಪಡ್ತಾ ಇದೆ. ಇವರ ಹಾಡು ಹೇಗಿತ್ತು ಎಂಬುದಾಗಿ ನೋಡುವಾಗ, ಹೊಸ ಹಾಡು ಆ ಕ್ರಿಸ್ತನನ್ನು ನೋಡಿ ಚಿಯೋನ್ ಪರ್ವತದ ಮೇಲೆ ನಿಂತಿರುವ ಆತನನ್ನು ನೋಡಿ ಹಾಡ್ತಾ ಇದ್ದರು. ಒಂದೇ ಮೆಲೋಡಿಸ್ ನಲ್ಲಿ ಹಾಡ್ತಾ ಇದ್ರು. ಇವತ್ತು ನಮ್ಮ ಜನರು ಹಾಡ್ತಾ ಇದ್ದಾರೆ. ಯಾರನ್ನು ನೋಡಿ ಹಾಡ್ತಾ ಇದ್ದಾರೆ? ಆಲಯಗಳಲ್ಲಿ ತಮ್ಮ ಪ್ರಿಯಕರನನ್ನು ನೋಡಿಯೋ, ಅಥವಾ ಪ್ರಿಯತಮರನ್ನು ನೋಡಿಯೋ, ಅವರ ತಂದೆ ತಾಯಿಗಳನ್ನು ನೋಡಿಯೋ, ಬಂಧು ಬಾಂಧವರನ್ನು ನೋಡಿಯೋ, ಸಭೆಯನ್ನು ನೋಡಿಯೋ, ಯಾರನ್ನು ಮೈಮೆ ಪಡಿಸ್ತಾ ಇದ್ರಿ ಇವತ್ತು? ಹಾಡ್ತಾ 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 ಗಾಸ್ಪಲಿಂಗ್ ಆಡ್ತಾ ಇದ್ರಿ ನೀವು. ಹೃದಯ ಅಂತ ಪರಿವರ್ತನೆ ಆಗಿಲ್ಲ, ಗಾಸ್ಪಲಿಂಗ್ ಆಡ್ತಾ ಇದ್ರಿ. ಆದ್ರೆ ಇವರು ಹಾಡ್ತಾ ಇದ್ರು ಲವರ್ಸ್ಗಳನ್ನು ನೋಡಿ ಹಾಡ್ತಾ ಇರ್ಲಿಲ್ಲ. ಇವತ್ತು ಆಲಯದಲ್ಲಿ ನಾವು ನೋಡುತ್ತೇವೆ, ಅವ್ರ ಫೋಕಸ್ ಹೇಗಿರ್ತದೆ ನೋಡ್ರಿ. ತಂದೆ ತಾಯಿಗಳು ತಮ್ಮ ಮಕ್ಕಳು ಹಾಡೋದ್ರು, ನನ್ನ ಮಗ ಟ್ಯಾಲೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾನೆ, ನನ್ನ ಮಗ ಒಳ್ಳೆ ಹೆಸರು ಪಡ್ಕೊಳ್ತಾ ಇದ್ದಾನೆ, ನಮಗೂ ಕೀರ್ತಿ, ನನ್ನ ಮಗನಿಗೂ ಕೀರ್ತಿ, ಎಷ್ಟು ಚಂದ ಭಾಷೆ ಆಡ್ತಾನೆ, ಎಷ್ಟು ಮೆರವಣಿಗೆಯಲ್ಲಿ ಆಡ್ತಾ ಇದ್ದಾನೆ. ಯಾರನ್ನು ಮೈಮೆ ಪಡಿಸ್ತಾ ಇದ್ರಿ ಆಲಯದಲ್ಲಿ ನೀವು? ಅದು ಆಲಯ ಯಾರ್ದು? ಅದು ಇಂಥವೆಲ್ಲ ಕಾರ್ಯಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಈ ಒಂದು ಟ್ರೆಂಡ್ ಇದೆಯಲ್ಲ, ಏನೋ ಪ್ರೈಸ್ ಅಂಡ್ ವರ್ಷಿಪ್ ಅಂತಕ್ಕಂಥ ಟ್ರೆಂಡ್ ಇದೆಯಲ್ಲ, ಇದು ದೇವ್ರು ಮೆಚ್ಚುತ್ತಾನ? ಹೊಸ ಹಾಡನ್ನು ನೀವು ಹಾಡ್ತೀರಾ? ಯಾರೋ ಹಾಡಿದ್ದ ಹಾಡನ್ನೇ ಹಾಡ್ತಾ ಇರ್ತದೆ. ನಾವು ನೋಡ್ತೇವೆ, ಯೂಟ್ಯೂಬ್ನಲ್ಲಿ ಕೂಡ ನಾವು ನೋಡ್ತಾ ಇರ್ತೇನೆ. ಹೊಸದು ಯಾವುದು ಕಂಪೋಸ್ ಮಾಡೋದಿಲ್ಲ. ದಾವೀದನಂತೆ ನೀವು ಬರೆಯೋದಿಲ್ಲ ಹಾಡುಗಳನ್ನು, ದಾವೀದನಂತೆ ನೀವು ಅದನ್ನು ಟ್ಯೂನ್ ಹಾಕಿ ವರ್ಷಿಪ್ ಮಾಡ್ತಾ ಇರಲ್ಲ. ಆದರೆ ಯಾರೋ ಹಾಡಿದ್ದ ಕ್ಯಾಸೆಟ್ನ ಹಾಡನ್ನ ಹಾಡ್ತಾ ಇದ್ದೀರಿ. ಯಾರನ್ನು ನೋಡಿ? ಕ್ರಿಸ್ತನನ್ನು ಅಥವಾ ನಿಮ್ಮ ಪ್ರಿಯ ಜನರನ್ನು ನೋಡಿಯೋ, ನಿಮ್ಮ ಒಂದು ಮಹಿಮೆಗಾಗಿಯೋ, ನಿಮ್ಮ ಹೆಸರಿಗಾಗಿಯೋ? ಪ್ರಿಯ ಸಹೋದರ ಸಹೋದರರೇ, ಆದರೆ ಅವರು ಒಂದು ಹೊಸ ಹಾಡಿದರು. ಯಾಕೆ ಹಾಡಿದ್ರು ಗೊತ್ತಾ? ಅವರ ಹಾಡು ಯಾಕೆ ದೇವರು ಮೆಚ್ಚಿದ್ರು ಗೊತ್ತಾ? ಸ್ತ್ರೀಯರ ಸಹವಾಸಕ್ಕ ಇಲ್ಲಿ ಬರೀತದೆ, ಸ್ತ್ರೀ ಸಹವಾಸದಿಂದ ಮಲಿನರಾಗದವರು. ನೋಡ್ರಿ, ಇವತ್ತು ನೀವು ಹಾಡ್ತಕ್ಕಂಥದ್ದು ಯಾವ ಮಲಿನತ್ತೀರಿ? ಯಾರಿಗಾಗಿ ಹಾಡ್ತಾ ಇದ್ದೀರಿ? ಇವತ್ತು ಕುಣಿತಾ ಇದ್ದೀರಿ ಪರಿಶುದ್ಧ ಆಲಯದಲ್ಲಿ, ಪೋಷಾಕಗಳನ್ನು ಹಾಕಿ DJ ಹಚ್ಚಿ ಮಾಡರ್ನ್ ರೀತಿಯಲ್ಲಿ ಆಲಯಗಳನ್ನು ಸಜಾಸ್ತಾ ಇದ್ದೀರಿ, ಮಾಡರ್ನ್ ರೀತಿಯಲ್ಲಿ ಕುಣಿತಾ ಇದ್ದೀರಿ, ಹೊಸ ಟ್ರೆಂಡ್ಗಳನ್ನು ಮಾಡ್ತಾ ಇದ್ದೀರಿ. ಇದು ಒಂದು ನಿಮಗೆ ನೆನಪಿಗೆ ಕೊಡ್ತೀನಿ ಪ್ರಿಯರೇ, ಸ್ವರ್ಗದಲ್ಲಿ ಲೂಸಿಫರ್ ಅಂತಕ್ಕಂಥ ಏನಿದ್ದನಲ್ಲ, ನೀವು ನೋಡ್ರಿ, ಬೇಕಾದ್ರೆ ಕನ್ನಡ ಬೈಬಲಲ್ಲಿ ಇಲ್ಲ, ಅದು ಹಿಂದಿ ಬೈಬಲ್ ಹೋದ್ರೆ ಅದರಲ್ಲಿ ಕೊಟ್ಟಿದ್ದಾನೆ ದೇವರು. ಅವನು ಸೃಷ್ಟಿ ಮಾಡುವಾಗ ಅವರ ಒಳಗಡೆ ವಾದ್ಯಗಳನ್ನು ಹಾಕಿ ಸೃಷ್ಟಿ ಮಾಡಿದ. ಅವನು ಕೆರೂಬಿ, 6 ರೆಕ್ಕೆ ಉಳ್ಳಂತ ಕೆರೂಬಿ. ಕೆರೂಬಿ ಅಂತಂದ್ರೆ ಮಹಾ ಬಲಶಾಲಿ ಇರ್ತಕ್ಕಂಥ ಆತ್ಮಜೀವಿಗಳಿಗೆ ಕೆರೂಬಿ ಅಂತ ಹೇಳ್ತಾರೆ. ಇದರಲ್ಲಿ ನಾವು ನೋಡ್ತೀವಿ ಪ್ರಿಯರ, ಮಿಕಾಯೇಲ್ ಅಂತಕ್ಕಂಥ ಒಬ್ಬ ಕೆರೂಬಿ, ಆತನು ಬರ್ತಾನೆ. ಮಹಾದಂಡನಾಯಕರು ಇವರೆಲ್ಲ ಟ್ಯಾಲೆಂಟೆಡ್. ದೇವರು ತನ್ನ ಸುರಕ್ಷಾ ಚಕ್ರದೊಳಗೆ ಈ ಲೂಸಿಫರ್ ಅಂತಕ್ಕಂಥನಿಗೆ ಈ ವರದಾನಗಳಿಂದ, ಭೂಷಣಗಳಿಂದ ಆತನು ಸೃಷ್ಟಿ ಮಾಡಿ ತನ್ನ ಮಹಿಮೆಗಾಗಿ ಇಟ್ಟುಕೊಂಡಿದ್ದೆ. ಯಾವಾಗ ಆತನು ಹಾಡ್ತಾ ಇದ್ದಾನೆ, ಇಡೀ ಪರಲೋಕ ಸ್ತಬ್ಧವಾಗಿ ಹಾಡನ್ನು ಕೇಳ್ತಾ ಇತ್ತು, ಪಿನ್ ಪಾಯಿಂಟ್ ಆಗಿ. ಕೋಟ್ಯಾನು ಕೋಟಿ ಕಿಂಕರರು, ಕೋಟ್ಯಾನು ಕೋಟಿ ಲಕ್ಷೋಪಲಕ್ಷ ಸ್ವರ್ಗದೂತರು ಸೈಲೆಂಟ್ ಆಗಿ ಆ ಮೆಲೋಡಿಸ್ನ ಅವನು ಕೇಳ್ತಕ್ಕಂಥ ಹಾಡಲ್ಲಿ ತೇಲಿ ಹೋಗ್ತಾ ಇದ್ರು. ದೇವರು ಕೂಡ ತೇಲಿ ಹೋಗ್ತಾ ಇದ್ದ ಹಾಡಿನಲ್ಲಿ ಅಷ್ಟು ಮಧುರವಾಗಿ, ಅಷ್ಟು ಸ್ವೀಟ್ ಆಗಿ ಹಾಡ್ತಾ. ಮತ್ತು ಆತನ ನಾವು ನೋಡ್ತೀವಿ, ಆತನ ಹತ್ರ ಯಾವುದೇ ಗಿಟಾರ್ ಇರಲಿಲ್ಲ, ಯಾವುದು ವೈಲಿನ್ ಇರಲಿಲ್ಲ, ಯಾವುದು ಡ್ರಮ್ಸ್ ಇರಲಿಲ್ಲ, ಯಾವುದು ಕಾಂಬೋ ಇರಲಿಲ್ಲ, ಪಿಯಾನೋ ಇರಲಿಲ್ಲ, ಅವನ ಹತ್ರ ಯಾವುದು ಕೀಬೋರ್ಡ್ ಇರಲಿಲ್ಲ. ಸ್ವಯಂ ಅವನಿಗೆ ಕೀಬೋರ್ಡ್ ಆಗಿ ಮಾಡಿಕೊಟ್ಟಿದ್ದ ದೇವರು. ಅವನು ಕೇವಲ ಒಂದು ರೆಕ್ಕೆ ಲೆಫ್ಟಿಗೆ ಬಡಿದ್ರೆ ಸಿತಾರ ಆಗ್ತಿತ್ತು, ರೈಟಿಗೆ ವಿಂಗ್ಸಿಂಗ್ ಮಾಡಿದ್ರೆ ಮೆಲೋಡಿಸ್ ಬರ್ತಾ ಇತ್ತು. ಅವನು ಅಷ್ಟು ಟ್ಯಾಲೆಂಟ್. ಆದರೆ ಅವನು ಬಿದ್ದ ಹೇಗೆ ಗೊತ್ತಾ? ಅವನು ಬಿದ್ದ ಹೇಗೆ ಗೊತ್ತಾ? ಈ ಟ್ಯಾಲೆಂಟನ್ನ ಅವನು ಏನ್ ಮಾಡಿದ ಗೊತ್ತಾ? ನನ್ನ ಈ ಹಾಡುಗಳನ್ನು ಇಡೀ
ಸ್ವರ್ಗ ಸ್ತಬ್ಧವಾಗಿ ಕೇಳ್ತದಲ್ಲ, ಯಾಕೆ ನಾನು ದೇವರಿಗೆ ಸಲ್ತಕ್ಕಂಥ ಮಹಿಮೆಯನ್ನು ನಾನು ಸಲ್ಲಿಸ್ಕೊಳ್ಬಾರ್ದು? ಯಾಕೆ ಈ ಸ್ವರ್ಗದೂತರು ತನ್ನ ಪವಿತ್ರನು 24 ತಾಸು ಅಂತಾರಲ್ಲ, ಯಾಕೆ ನಾನು ಆ ರೀತಿ ಮಹಿಮೆ ಹೊಂದಬಾರ್ದು? ನನ್ನಲ್ಲಿ ಕೂಡ ಟ್ಯಾಲೆಂಟ್ ಇದೆಯಲ್ಲ. ಅವನಲ್ಲಿ ಅಹಂಕಾರ ಬಂತು. ಆ ಅಹಂಕಾರವೇ ಪಾಪಕ್ಕೆ ಜನ್ಮ ಕೊಟ್ಟಿತ್ತು. ಅಲ್ಲಿಂದ ಅವನು ಕೆಡವಲ್ಪಟ್ಟನು. ಇವತ್ತು ಅವನು ಈ ಭೂಮಿಯ ಮೇಲೆ ಕೆಡವಲ್ಪಟ್ಟಾಗ ಇವತ್ತು ನಾವು ನೋಡ್ತೇವೆ ಸಂಪೂರ್ಣವಾಗಿ ಭೂಮಿಯ ಮೇಲೆ ನೋಡ್ರಿ ನೀವು, ಸಂಗೀತ ಅಂತಕ್ಕಂಥದ್ದು ಒಳ್ಳೆಯದೇ. ಸಂಗೀತದಲ್ಲಿ ಮನುಷ್ಯನಿಗೆ ಶಾಂತಿ ಸಿಗ್ತದೆ, ಮನುಷ್ಯನು ಬೆಂದೋಗ್ತಾನೆ, ಮನುಷ್ಯನಿಗೆ ಸಂಗೀತ ಅಂತಕ್ಕಂಥ ಪ್ರಿಯತೆ ಅದು. ಆದರೆ ಇವತ್ತು ಆ ಸಂಗೀತದ ಒರಿಜಿನಾಲಿಟಿ ಏನಿದೆ, ಪವಿತ್ರತೆನ, ಅದನ್ನು ಇವತ್ತೇನು ಮಾಡಿದಾನೆ ಗೊತ್ತ್ರಿ? ಸೈತಾನನು ಭ್ರಷ್ಟ ಮಾಡಿಬಿಟ್ಟಿದ್ದಾನೆ. ಅಶ್ಲೀಲ ರೀತಿಯ ಹಾಡಗಳು, ಶಬ್ದಗಳು, ಅದರಲ್ಲಿ ಅಶ್ಲೀಲ ನಾವು ನೋಡ್ತೇವೆ. ಕಾಮ ಉತ್ತೇಜಕವಾಗಿರ್ತಕ್ಕಂಥ ಮ್ಯೂಸಿಷಿಯನ್ಸ್, ಮೆಲೋಡಿಸ್, ವಾಯ್ಸ್, ಶಬ್ದಗಳು ಅದರಲ್ಲಿ ಹಾಕ್ತಾ ಇದ್ದಾನೆ. ಇವತ್ತು ನಾವು ನೋಡ್ತೇವೆ ಹೊರಗಡೆ, ನೋಡ್ರಿ ನೀವು, ಹೊರಗಡೆ ಸಂಗೀತಗಳನ್ನು ಕೇಳಿ, ಆ ಹೊರಗಡೆ ಸಂಗೀತ ಇವತ್ತು ದೇವಾಲಯದಲ್ಲಿ ಕೂಡ ಎಂಟರ್ ಆಗಿದೆ. ಪರಿಶುದ್ಧತೆ ಕಳ್ಕೊಳ್ತಾ ಇದೆ. ಇವತ್ತು ಎಷ್ಟೋ ಯೌವನಸ್ಥರು ಲೈಟಿಂಗ್ ಹಾಕಿ, ಹೊಗೆಗಳನ್ನು ಎಬ್ಬಿಸಿ ಪರ್ಫಾರ್ಮೆನ್ಸ್ ಹಾಕ್ತಾ ಇದ್ದಾರೆ, ಕುಣಿತಾ ಇದ್ದಾರೆ ಒಬ್ಬರನ್ನೊಬ್ಬರು. ಆದರೆ ಇಲ್ಲಿ ನಾವು ನೋಡ್ತೇವೆ 1,44,000 ಈ ಮನುಷ್ಯರಿಂದ ಆಯಲ್ಪಟ್ಟಂತ ಈ ಒಂದು ಜನ ಒಂದು ಹೊಸ ಹಾಡು ಹಾಡಿದರು. ಯಾರನ್ನು ನೋಡುತ್ತಾ? ಕುರಿಯಾದಾತ, ಯಜ್ಞದ ಕುರಿಯಾದಾತನನ್ನು ನೋಡಿ ಹಾಡ್ತಾ ಇದ್ದರು. ಇವತ್ತು ನೀವು ಯಾರಿಗಾಗಿ ಹಾಡ್ತಾ ಇದ್ದೀರಿ? ಆಲಯಗಳೆಲ್ಲ ಇವತ್ತು ನಾವು ನೋಡುವಾಗ ಯೇಸು ಸ್ವಾಮಿ ಹೇಳಿದಂತೆ, ದೇವರು ನೋಡಿರಿ ನಿಮ್ಮ ಆಲಯವು ಬಲಿದಾಗಿ ಬಿಟ್ಟಿದೆ. ಅರ್ಥ, ನೋ ಹೋಲಿ ಸ್ಪಿರಿಟ್. ನನ್ನ ಆಶೀರ್ವಾದ ತೆಗೆಯಲ್ಪಟ್ಟಿದೆ. ಭ್ರಮೆ ಎಂಬ ಆತ್ಮಗಳನ್ನು ನಾನು ಕಳಿಸಿದ್ದೇನೆ ಅಲ್ಲಿ. ಯಾಕಂತಂದ್ರೆ ನನಗೆ ಗೊತ್ತಿದೆ, ಈ ಜನರು ನನಗೆ ಸುಧೋಮ್ ಗೋಮರ ಜನರಂತೆ ಕಾಣ್ತಾ ಇದ್ದಾರೆ. ಈ ಜನರು ನೋಹನ ಜಲಪ್ರಳಯದಂತೆ ಜನರು ಕಾಣ್ತಾ ಇದ್ದಾರೆ. ಯಾಕಂದ್ರೆ ಜಲಪ್ರಳಯದಲ್ಲಿ ನಾವು ನೋಡ್ತೇವೆ, ನೋಹ ಎಚ್ಚರಿಕೆ ಕೊಟ್ಟರು ಕೂಡ ಜನರು ಕುಣಿಯಲಿಕ್ಕೆ ಎದ್ದರೆಂಬುದಾಗಿ. ಇವತ್ತು ನಾವು ನೋಡ್ತೇವೆ ನಮ್ಮ ಜನರ ಬಗ್ಗೆ ಮಾತಾಡ್ತಾನೆ ಸ್ವಾಮಿ. ಅನ್ಯ ಜನರಂತೂ ಬಿಡ್ರಿ, ಆಯಲ್ಪಟ್ಟಂತ ಜನರು ಇವತ್ತು ಆಲಯದಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ನಾನು ಭ್ರಮೆ ಎಂಬ ಆತ್ಮವನ್ನು ನಿಮ್ಮಲ್ಲಿ ಕಳಿಸುವೆನು. ಈ ಭ್ರಮೆಯಿಂದಲೇ ನೀವು ಭ್ರಮಿತರಾಗುವಿರಿ, ಪರಿಶುದ್ಧತೆಯನ್ನು ತ್ಯಜಿಸುವಿರಿ. ದೇವರ ವಾಕ್ಯ ಹೇಳ್ತದೆ, ಅಧರ್ಮ ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿ ತಣ್ಣಗಾಗಿ ಹೋಗೋದು. ಪ್ರಿಯರೇ, ದೇವರ ವಾಕ್ಯ ನಮಗೆ ಹೇಳ್ತದೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸುವುದಾದರೆ ಇದಕ್ಕಿಂತ ದೊಡ್ಡ ಆಜ್ಞೆ ಯಾವುದಿಲ್ಲ. ನಿನ್ನ ಸೃಷ್ಟಿಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದ ನೀವು ಪ್ರೀತಿಸುವುದಾದರೆ, ಆಜ್ಞೆಯನ್ನು ಕೈಗೊಂಡು ನಡೆಯುವುದಾದರೆ, ಇದು ಮೊದಲನೇ ಆಜ್ಞೆ ಎಂಬುದಾಗಿ. ಇವತ್ತು ನಾವು ನಮ್ಮ ಪ್ರೀತಿ ಯಾರಿಗಾಗಿ ನಾವು ಆಡ್ತಾ ಇದ್ದೇವೆ? ಕ್ರಿಸ್ತನಿಗಾಗಿ ಆಡ್ತಾ ಇದ್ದೇವೋ, ನಮ್ಮ ಪ್ರಿಯ ಜನರನ್ನು ಉದ್ದೇಶ ನಾವು ಆಡ್ತಾ ಇದ್ದೇವೆ? ಇವತ್ತು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ನೀವು ತಿಳಿದುಕೊಳ್ಳಿರಿ. ಸಮಯ ಕಳೆದು ಹೋದರೆ ಸಿಕ್ಕೋದಿಲ್ಲ. ನಾಳೆ ಅಂತಕ್ಕಂಥದ್ದು ಭ್ರಮೆಯಲ್ಲಿರಬೇಡಿರಿ. ಸಾವು ಯಾವಾಗ ಬರ್ತದೋ ಗೊತ್ತಿಲ್ಲ. ಅಭಿಯಂತೆ ಏರುವ ಮನುಷ್ಯನ ಆಯುಷ್ಯವೋ ಕಣ್ಣಿಗೆ ಕೂಡ ಕಾಣುವುದಿಲ್ಲ. ಅಭಿಯಂತೆ ಏರುವ ನೀರಿನಲ್ಲಿ ಆಯುಷ್ಯವಾಗಿ ಹೋಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಜೀವನ ದಿನಗಳು ಕಳೆದು ಹೋಗುವುದೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯರೇ, ಇವತ್ತಿನ ದಿನ ಆಲಯದ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹಾಗೂ ಮುಂದೆ ಕೂಡ ಇದರ ಬಗ್ಗೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಸಂದೇಶವನ್ನು ನಾನು ನಿಮಗೆ ತಲುಪಿಸಲು ಇಷ್ಟಪಡುತ್ತೇನೆ. ದೇವರು ನಮ್ಮನ್ನು ಆಲಯದ ಗಂಭೀರತೆ, ಆಲಯದ ಪರಿಶುದ್ಧತೆ, ಆಲಯ ಅಂತಕ್ಕಂಥದ್ದು ಏನು ಎಂಬುದಾಗಿ ಮುಂದಿನ ಒಂದು ಎಪಿಸೋಡ್ನಲ್ಲಿ ನಾನು ನಿಮ್ಮನ್ನು ಹೇಳಲು ಬಯಸ್ತೇನೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಆಲಯ ನಿಮಗೆ ಬರಿದಾಗಿ ಬಿಟ್ಟಿದೆ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದವೆಂದು ಹೇಳುವ ತನಕ ನೀವು ನನ್ನನ್ನು ನೋಡೋದಿಲ್ಲ. ಇವತ್ತು ನಾವು ಆಲಯ ಎಲ್ಲ ಭ್ರಷ್ಟ ಮಾಡಿದ್ದೇವೆ. ಅಲ್ಲಿ ನೀತಿವಂತನೇ ಇಲ್ಲ, ದೇವರ ಅಭಿಷಿಕ್ತನೂ ಇಲ್ಲ. ದೇವರ ಅಭಿಷಿಕ್ತ ಅಂತಕ್ಕಂಥವನ್ನು ಕಳಿಸಲ್ಪಟ್ಟಿಲ್ಲ. ಕೇವಲ ಭ್ರಮೆ, ಜನರನ್ನು
ಮೋಸಪಡಿಸ್ತಕ್ಕಂಥದ್ದು, ಜನರನ್ನು ಕೊಳ್ಳೆ ಹೊಡೆತಕ್ಕಂಥದ್ದು, ಕಳ್ಳರ ಗವಿ, ಬಜಾರೀಕರಣ, ಸಂತೆ, ಒಬ್ಬರನ್ನೊಬ್ಬರನ್ನು ದೋಚುವುದು, ಫ್ರಾಡ್ ಮಾಡೋದು, ಒಬ್ಬರನ್ನೊಬ್ಬರನ್ನು ಏನಂತಂದ್ರೆ ಹಿಂಡುವುದು, ನ್ಯಾಯ ನೀತಿ ಧರ್ಮ ಏನಿಲ್ಲ, ಎಲ್ಲವೂ ಏನಾಗಿದೆ ಇವತ್ತು ನಾವು ನೋಡುತ್ತೇವೆ ಪ್ರಿಯರೇ. ಮೊಹಲ್ಗಳ ಥರ ಇವತ್ತು ಆಲಯಗಳಾಗಿವೆ, ಫ್ಯಾಷನ್ ನಾವು ನೋಡ್ತೇವೆ. ಇವತ್ತು ನಮ್ಮ ಯುವ ಪೀಳಿಗೆ ಆಲಯದಲ್ಲಿ ಬರುವಾಗ ದೇವರ ವಾಕ್ಯ ಹೇಳ್ತದೆ, ನೀನು ದೇವಾಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸಿ ಎಂಬುದಾಗಿ. ಇವತ್ತು ನಿಮ್ಮ ಹೆಜ್ಜೆ ಗಮನಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ. ದೇವರು ಹೇಳ್ತದೆ, ನಿನ್ನ ಹೆಜ್ಜೆಯನ್ನು ಗಮನಿಸಿ, ನೀನು ಹೋಗುವ ದಾರಿಯಲ್ಲಿ ದೇವರ ವಾಕ್ಯ ಹೇಳ್ತದೆ, ದಾವಿದ ಬರೀತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ಮಾರ್ಗಕ್ಕೆ ಬೆಳಕಾಗಿದೆ. ನಿಮ್ಮ ಹೆಜ್ಜೆಗೆ ಏನಾಗಿದೆ ಇವತ್ತು? ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. ಅಂಧಕಾರದಲ್ಲಿ ನಡೀತಾ ಇದ್ದೀರಾ? ಅಂಧಕಾರ ನಿಮ್ಮನ್ನು ನಡೆಸ್ತಾ ಇದೆಯಾ? ಅಥವಾ ದೇವರ ವಾಕ್ಯ ನಿಮ್ಮ ಕಾಲಿಗೆ ದೀಪವಾಗಿ ನಿಮ್ಮ ಮಾರ್ಗಕ್ಕೆ ಬೆಳಕಾಗಿ ನಡೆಸ್ತಾ ಇದೆಯಾ? ಅದನ್ನು ನೀವು ಎಚ್ಚರದಿಂದ ತಿಳ್ಕೊಳ್ಳಿರಿ. ಯಾಕಂದ್ರೆ ದೇವರು ಹೇಳ್ತಾನೆ, ಎಚ್ಚರ 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 ತಪ್ಪಿ ಹೋದರೆ ಮತ್ತೆ ನಿನಗೆ ಈ ಜೀವನ ಪುನಃ ಬರಲಾರ್ದಂತೆ ದೇವರ ವಾಕ್ಯ ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ, ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವದಿಸಿ.